ಯಶವಂತ್ ಚಿಕ್ಕನಾಯಕನಹಳ್ಳಿ ಭಾರತೀಯ ವ್ಯಾಯಾಮ ಶಾಲೆ. ಸೂಫಿಯಾನ್ ಕೈ ಎತ್ತೋದ್ರ ಮೂಲಕ ಪರಿಚಯ ಮಾಡ್ಕೊಳ್ಬೇಕು. ಮಿಲಿಟರಿ ಶರ್ಮಾಜಿ ಅವರ ಶಿಷ್ಯವರು, ಬೆಂಗಳೂರು ಕರ್ನಾಟಕ ವ್ಯಾಯಾಮ ಶಾಲೆ. ವರುಣ್ ಶಿವಮೊಗ್ಗ ಇವರ ನಡುವೆ ಕುಸ್ತಿ ಜೊತೆಯಾಗಿದೆ. 3,000 ರೂಗಳ ಕುಸ್ತಿ. ಆದ ನಂತರ ಮುಂದಿನ ಕುಸ್ತಿಪಟುಗಳು ಯಶವಂತ್ ಚಿಕ್ಕನಾಯಕನಹಳ್ಳಿ ವರ್ಸಸ್ ಪ್ರಶಾಂತ್ ಬೆಳಗಾಂ. ದಾವಣಗೆರೆ ಕುಸ್ತಿಪಟುಗಳು ಇವರು ಅಕಾಲದಲ್ಲಿ ಗೊತ್ತಾದ್ರೆ ಯಾರು ಇವ್ರ ಮೇಲೆ ಆಡೋದಿದ್ರೆ ಜೊತೆ ಕಟ್ಟಬಹುದು. ಶಿವಣ್ಣವರು ಅಧ್ಯಕ್ಷರು ಮಾತಾಡ್ತಾರೆ. ನಮ್ಮ ಗಿರೀಶ್ ಅವ್ರನ್ನ ಅಕಾಲ ಸುತ್ತಿಸ್ಬೇಕು. ಗಿರೀಶ್ ದಾವಣಗೆರೆ. ಗಿರೀಶ್ ದಾವಣಗೆರೆ ಹೆಸರಾಂತ ಕುಸ್ತಿಪಟು. ಅವ್ರು ಇವತ್ತೇ ಬಂದಿದ್ದಾರೆ. ಅವರ ನಡುವೆ ಯಾರು ಅವ್ರ ಮೇಲೆ ಕುಸ್ತಿ ಆಡೋರಿದ್ರೆ ಹೋಗಿ ಆಡಬಹುದು. ನಾಳೆ ಇನ್ನು ರಾಜ್ಯ ಹೊರ ರಾಜ್ಯದಿಂದ ಕುಸ್ತಿಪಟುಗಳು ಆಗಮಿಸಲಿದ್ದಾರೆ. ನಾಳೆ ಹೆಚ್ಚಿನ ಕುಸ್ತಿಪಟುಗಳು ಬರುವರಿದ್ದಾರೆ. ಕುಸ್ತಿ ಅಭಿಮಾನಿಗಳು, ಕುಸ್ತಿ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕುಸ್ತಿ ಪಂದ್ಯಗಳನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ. ಈ ಒಂದು ಕುಸ್ತಿ ಪಂದ್ಯಗಳಿಗೆ ಮೇಲ್ನಳ್ಳಿ ಮೇಳು ಹಾಗೂ ಅಟ್ಲೀಶ್ ಮೇಡಮ್ ಕೂಡ ಆಗಮಿಸಿದ್ದಾರೆ. ಅವನು ತುಂಬ ಹೃದಯ ಧನ್ಯವಾದಗಳು. ಚಿಕ್ಕನಾಯಕನಹಳ್ಳಿಯ ಪೈಲ್ವಾನ್ ಯಶವಂತ್ ಭಾರತೀಯ ಶಾಲೆ ಹಾಗೂ ಪ್ರಶಾಂತ್ ಬೆಳಗಾಂ ಇವರ ನಡುವೆ ಕುಸ್ತಿ ನಡೆಯುತ್ತಿದೆ. ಸೂಫಿಯಾನ್ ಬೆಂಗಳೂರು ಹಾಗೂ ವರುಣ್ ಶಿವಮೊಗ್ಗ ಇವರ ನಡುವೆ 60 ಕುಸ್ತಿ ನಡೀತಾ ಇದೆ. ಜೀವನ್ ಬೆಳಗಾಂ ವರ್ಸಸ್ ಗೋವರ್ಧನ್ ರೆಡ್ಡಿ ದೇಶದ ತುಮಕೂರು. ಬೇಗ ರೆಡಿಯಾಗಿ ಬರಬೇಕು. ಗೋವರ್ಧನ್ ರೆಡ್ಡಿ ತುಮಕೂರು ವರ್ಸಸ್ ಜೀವನ್ ಬೆಳಗಾಂ ಇವರ ನಡುವೆ 60 ಕುಸ್ತಿ. ಗಿರೀಶ್ ಅವರು ಕುಸ್ತಿಪಟು. ಯಾರಾದ್ರೂ ಕುಸ್ತಿಪಟು ಇದ್ರೆ ಗಿರೀಶ್ ಅವರು ಕುಸ್ತಿ ನಡೆಯಲಿದೆ. ಗಿರೀಶ್ ಅವರು ಕುಸ್ತಿಪಟುಗಳ ಕೈ ಮಾಡ್ಕೊಳ್ಬೇಕು. ಈ ಒಂದು ಕುಸ್ತಿಗೆ ದಾವಣಗೆರೆ ಹೆಸರಾಂತ ಕುಸ್ತಿಪಟು ಗಿರೀಶ್ ಅವರ ಕೈ ಜೋಡಣೆಗೆ 3,000 ನಗದು ಬಹುಮಾನ. ಆಸಕ್ತಿ ಇರುವ ಕ್ರೀಡಾಪಟುಗಳು
ಗಿರೀಶ್ ಅವರ ಕೈ ಜೋಡಣೆ ಮಾಡಬಹುದು. ಸೂಫಿಯಾನ್ ಬೆಂಗಳೂರು, ಇವರು ಮಿಲಿಟರಿ ಶರ್ಮಾಜಿ ಅವರ ಶಿಷ್ಯ, ಉತ್ತಮ ಕುಸ್ತಿಪಟು. ಕರ್ನಾಟಕ ವ್ಯಾಯಾಮ ಶಾಲೆ ಬೆಂಗಳೂರು, ಮಿಲಿಟರಿ ಶರ್ಮಾಜಿ ರಾಜ್ಯ ರಾಷ್ಟ್ರ ಮಟ್ಟದ ಉತ್ತಮ ಕುಸ್ತಿ ತರಬೇತುದಾರರು. ಈ ಎಲ್ಲ ಕುಸ್ತಿ ಪಂದ್ಯಾವಳಿಗಳ ಪ್ರಾಯೋಜಕರು ಜನಪ್ರಿಯ ಶಾಸಕರಾದಂತಹ ಸಿಬಿ ಸುರೇಶ್ ಬಾಬುರವರು. ಮತ್ತೊಂದು ಸೂಚನೆ, ಗಿರೀಶ್ ಅವರ ಕೈ ಜೋಡಣೆಗೆ 5,000 ನಗದು ಬಹುಮಾನ. ಉತ್ತಮವಾದ ಕುಸ್ತಿ. ಸೂಫಿಯಾನ್ ಬೆಂಗಳೂರು, ವರುಣ್ ಶಿವಮೊಗ್ಗ, ಎಷ್ಟು ಕುಸ್ತಿ ಆಡಬೇಕು. ಮತ್ತೊಂದು ಮನವಿ, ಗಿರೀಶ್ ಅವರ ಕೈ ಜೋಡಣೆಗೆ 5,000 ನಗದು ಬಹುಮಾನ. ಗಿರೀಶ್ ಅವರ ಕೈ ಜೋಡಣೆಗೆ 5,000 ನಗದು ಬಹುಮಾನ. ಇಲ್ಲಿ ಬೆಂಗಳೂರು ಸೇವೆ ಗೆದ್ದಿರ್ತಾರೆ ಈ ಕುಸ್ತಿ ಮಹಿಳೆಯರೇ. ವಿಜಯಶಾಲಾಂಗರವರಿಗೆ ಜನಪ್ರಿಯ ಶಾಸಕರಾದ ಸುರೇಶ್ ಬಾಬುರವರು ಬಹುಮಾನವನ್ನು ವಿತರಣೆ ಮಾಡಬೇಕು. ಸೂಫಿಯಾನ್ ಬೆಂಗಳೂರು.